ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡಬೇಕಂತ ಅನ್ಕೊತೀರ. ಇದೀಗ IRCTC ನಾರ್ತ್ ಝೋನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಹಾಸ್ಪಿಟಾಲಿಟಿ ಮಾನಿಟರ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಇದು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆ ಆಗಿದ್ದು, ಇದು ಕಾಂಟ್ರಾಕ್ಟ್ ಬೇಸಿಸ್ ಬಂದು 2 ಇಯರ್ಸ್ವರೆಗೂ ಇರುತ್ತೆ. ಪ್ಲಸ್ ನಿಮಗೆ 1 ಇಯರ್ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ 1 ಇಯರ್ ಕೂಡ ಎಕ್ಸ್ಪೆಂಡಬಲ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡಬೇಕಂತ ಅನ್ಕೊತಿರೋ ಅಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಇದು ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆ ಆಗಿದ್ದು, ಪ್ಲಸ್ ಇದು ವಾಕ್-ಇನ್ ಇಂಟರ್ವ್ಯೂ ಹುದ್ದೆ ಆಗಿರುತ್ತೆ. ಈ ಒಂದು ವೇಕೆನ್ಸಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟ್ ನಿಮಗೆ ಇಂಟರ್ವ್ಯೂ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಹಾಸ್ಪಿಟಾಲಿಟಿ ಮಾನಿಟರ್ನ ಒಟ್ಟು ನಿಮಗೆ 92 ಪೋಸ್ಟರ್ಸ್ ಅನ್ನೋದು ಖಾಲಿ ಇದ್ದು ಎಲ್ಲ ಅಭ್ಯರ್ಥಿಗಳು ಕೂಡ ರಿಸರ್ವೇಷನ್ ಮಾಡಲಾಗಿರುತ್ತೆ, ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಮಿನಿಮಮ್ ಸ್ಯಾಲ್ರಿ ಬಂದು 30,000ದಿಂದ ಶುರುವಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ನೀಡಲಾಗುತ್ತೆ. ಇನ್ನು ಈ ಒಂದು ಹುದ್ದೆಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು BSc ಇನ್ ಹಾಸ್ಪಿಟಾಲಜಿ ಆ್ಯಂಡ್ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಷನ್ ಯಾರಾದರೂ ಮುಗಿಸಿದರೆ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಥವಾ BBA MBA ಮಾಡಿರೋಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಥವಾ BSc ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟರಿಂಗ್ ಸೈನ್ಸ್ ಮಾಡಿರೋವಂಥವ್ರು, ಅಥವಾ MBA ಟೂರಿಸಮ್ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಯಾರೆಲ್ಲ ಫಿನಿಷ್ ಮಾಡಿರೋ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಇದಕ್ಕೆ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಹಾಗೆ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡುವಂಥವ್ರು ಮ್ಯಾಕ್ಸಿಮಮ್ ಏಜ್ 27 ಅಂಡರಲ್ಲಿ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿತ್ತು. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಬಂದು ಆ್ಯಸ್ ಯೂಶುವಲ್ SC ST ಗಾದರೆ 5 ಇಯರ್ಸ್, OBC ಗಾದರೆ 3 ಇಯರ್ಸ್, PWBD ಕ್ಯಾಟಗರಿಗಾದರೆ ಅಪ್ ಟು 10 ಇಯರ್ಸ್ವರೆಗೂ ಇರುತ್ತೆ. ಹಾಗೆ ಎಕ್ಸ್-ಸರ್ವಿಸ್ ಮ್ಯಾನ್ ಅವ್ರಿಗೆ ಬಂದು 3 ಇಯರ್ಸ್ವರೆಗೂ ಇರುತ್ತೆ. ಅದು ನೀವು ಹೇಗೆ ಸರ್ವಿಸ್ ಮಾಡಿದ್ರೋ ಅನ್ನೋ ಆಧಾರದ ಮೇಲೆ. ಇನ್ನು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ನ ಜಾಬ್ಸ್ ಎಲ್ಲ ಎಲ್ಲೆಲ್ಲಿ ಖಾಲಿ ಇರುತ್ತೆ ಅಂದರೆ ದೆಹಲಿ, ಉತ್ತರ ಪ್ರದೇಶ್, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ್, ಪಂಜಾಬ್, ಹರಿಯಾಣ, ಉತ್ತರಾಖಂಡ್, ಛತ್ತೀಸ್ಗಢ, ಜಮ್ಮು ಕಾಶ್ಮೀರ್ ಈ ಒಂದು ಪ್ಲೇಸಸಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಅಲ್ಲಿ ನಿಮಗೆ ಅಲಾಟ್ ಮಾಡಲಾಗುತ್ತೆ ಜಾಬ್ಸ್ನ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ಆಲ್ರೆಡಿ ಹೇಳಿದಾಗೆ ನಿಮಗೆ ಜಸ್ಟ್ ಇಂಟರ್ವ್ಯೂ, ಹಾಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಹಾಗೆ ಮೆಡಿಕಲ್ ಚೆಕಪ್ ಆದಾದಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇದು ವಾಕ್-ಇನ್ ಇಂಟರ್ವ್ಯೂ ಡೈರೆಕ್ಟ್ 1 or 2 ಡೇಸಲ್ಲಿ ನಿಮಗೆ ಆಯ್ಕೆ ಮಾಡಲಾಗುತ್ತೆ. ಇಂಟರ್ವ್ಯೂ ಆದಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ, ಅದರಲ್ಲಿ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ 10th ಹಾಗೆ 12th ಮಾರ್ಕ್ಶೀಟ್, ಹಾಗೆ ಗ್ರ್ಯಾಜುಯೇಷನ್ ಮಾರ್ಕ್ಶೀಟ್ಸ್ ವಿತ್ ಆಲ್ ಸೆಮಿಸ್ಟರ್, ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದರೆ ಆ ಒಂದು ಎಜುಕೇಷನ್, ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಕ್ಯಾಟಗರಿ ಸರ್ಟಿಫಿಕೇಟ್, ಮತ್ತು ನೀವೇನಾದರೂ ಹಾರಿ ಮೇಲೆ ವರ್ಕ್ ಮಾಡಿದರೆ ಅದು ಒಂದು ಕೂಡ ಸರ್ಟಿಫಿಕೇಟ್, ಮತ್ತು ನಿಮಗೆ ಐಡೆಂಟಿ ಪ್ರೂಫ್ಗೋಸ್ಕರ ನಿಮ್ಮದು ಅಡ್ರೆಸ್ ಪ್ರೂಫ್ಗೋಸ್ಕರ ಅದು ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್, ಮತ್ತು ನಿಮ್ಮದು ರಿಲೆವೆಂಟ್ ಯಾವುದಾದ್ರೂ ಬೇರೆ ಡಾಕ್ಯುಮೆಂಟ್ ಇದೆ ಅದನ್ನು ಕೂಡ ತೊಗೋಬೋದಾಗಿರುತ್ತೆ. ಹಾಗೆ ನಿಮಗೆ ಮೆಡಿಕಲ್ ಫಿಟ್ನೆಸ್ ಕೂಡ ಚೆಕಪ್ ಮಾಡಲಾಗುತ್ತೆ ಅಲ್ಲಿ ನಿಮಗೆ. ಇನ್ನು ರೆಮ್ಯುನೇಷನಲ್ಲಿ ನಿಮಗೆ 30,000 ಪರ್ ಮಂತ್ನ ಜೊತೆಗೆ ಡೈಲಿ ಅಲವೆನ್ಸಸ್ ಆಗಿ 350 ರೂಪೀಸ್ ನೀಡಲಾಗುತ್ತೆ. ಇದು ನಿಮಗೆ ಮೋರ್ ದೆನ್ 12 ಅವರ್ಸ್ ಏನಾದರೂ ನೀವು ಮಾಡಿದೆ ಅದರಲ್ಲಿ ನಿಮಗೆ ಇಷ್ಟು ಅಮೌಂಟ್ ನೀಡಲಾಗುತ್ತೆ ಅದರಲ್ಲಿ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಲಾಡ್ಜಿಂಗ್ ಚಾರ್ಜಸ್, ಇದು ಬಂದು 240 ರೂಪೀಸ್ ನೀಡಲಾಗುತ್ತೆ ನೀವೇನಾದರೂ ನೈಟ್ ಟೈಮ್ ಏನಾದರೂ ವರ್ಕ್ ಮಾಡ್ತಿರೋ ಅಂಥವ್ರಿಗಾಗಿದ್ದರೆ. ಇನ್ನು ನ್ಯಾಷನಲ್ ಹಾಲಿಡೇ ಅಲವೆನ್ಸಸ್ ಕೂಡ ಇರುತ್ತೆ, ಮತ್ತು ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಇರುತ್ತೆ. ಇನ್ನು ಇದು ಬಿಟ್ಟು ಸ್ಕೋಪ್ ಆಫ್ ವರ್ಕಲ್ಲಿ ನಿಮಗೆ ಬೇರೆ ಅದರ್ ಅಲವೆನ್ಸಸ್ ಕೂಡ ನಿಮಗೆ ನೀಡಲಾಗುತ್ತೆ. ಇನ್ನು ನೀವು ಈ ಒಂದು ಹುದ್ದೆಗೆ ಆಯ್ಕೆ ಆಗಬೇಕಪ್ಪ ಅಂದರೆ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ 25,000ನ ಪೇ ಮಾಡಬೇಕಾಗುತ್ತೆ. ಇದು ಡಿಮ್ಯಾಂಡ್ ಡ್ರಾಫ್ಟ್ ಆಗಿ. ಇದ್ರ ಜೊತೆಗೆ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಯಾವುದೇ ಅಲವೆನ್ಸಸ್ ಅನ್ನೋದು ನೀಡೋದಿಲ್ಲ. ಹಾಗೆ ನಿಮಗೆ ಕಂಪ್ಯೂಟರ್ ನಾಲೆಜ್, ಅದರಲ್ಲಿ ನಿಮ್ಗೆ ಮೇನಾಗಿ MS ಆಫೀಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ ಚೆನ್ನಾಗಿ. ಇನ್ನು ವಾಕ್-ಇನ್ ಇಂಟರ್ವ್ಯೂ ಡೇಟಸ್ ಮತ್ತು ಎಲ್ಲಿನ ಪ್ಲೇಸಸ್ ಮತ್ತು ಟೈಮಿಂಗ್ಸನ್ನು ನೀಡಲಾಗಿರುತ್ತೆ. ಇನ್ನು ನೀವೇನಾದರೂ ನ್ಯೂ ದೆಹಲಿಯಲ್ಲಿ ಇದ್ದರೆ ಇಲ್ಲಿ ಪ್ಲೇಸ್ ನೀವು ನೋಡ್ಕೋಬೋದಾಗಿರುತ್ತೆ. ನಿಮಗೆ ಜೂನ್ 4th, 3rd, 4th, 5th ನಿಮಗೆ ಇಂಟರ್ವ್ಯೂ ಇರುತ್ತೆ. ಟೈಮ್ ಬಂದು 11 to 5 PM ಒಳಗಡೆ ಇರುತ್ತೆ. ನೀವೇನಾದರೂ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಒಂದು ಶ್ರೀನಗರಲ್ಲಿ ಈ ಒಂದು ವೇಕೆನ್ಸಿಗೆ ಈ ಒಂದು ಪ್ಲೇಸಲ್ಲಿ ಇರೋವಂಥವ್ರಿಗೆ ಜೂನ್ 11, 12 ಈ ಒಂದು ಡೇಟಲ್ಲಿರುತ್ತೆ.
ಟೈಮ್ ಎಲ್ಲ ಸೇಮ್ ಇರುತ್ತೆ. ಇನ್ನು ಛತ್ತೀಸ್ಗಢನಲ್ಲಿ ಇವ್ರಿಗೆ ಬಂದು ಜೂನ್ 15, 16 ಇರುತ್ತೆ, ಮತ್ತು ಜೈಪುರ್ನಲ್ಲಿ ಜೂನ್ 18, 19ಗೆ, ಮತ್ತು ಲಕ್ನೋ ಮತ್ತು ಉತ್ತರ ಪ್ರದೇಶನಲ್ಲಿ ಜೂನ್ 23, 24 ಈ ಒಂದು ಡೇಟ್ನಲ್ಲಿ ನಿಮಗೆ ಇಂಟರ್ವ್ಯೂನ ತೊಗೊಳ್ಳಲಾಗುತ್ತೆ. ಇನ್ನು ನೀವು ಅಪ್ಲಿಕೇಶನ್ ಫಾರ್ಮ್ನ ನೀವು www.irctc.com ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಎತ್ಕೋಬೋದಾಗಿರುತ್ತೆ. ಹಾಗೆ ಫರ್ದರ್ ಏನು ಇನ್ಫಾರ್ಮೇಷನ್ ಇದ್ದರೂ ಅಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇದು ಒಂದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಒಂದು ಪ್ರಿಂಟೌಟ್ ತೊಗೊಂಡು ಅದ್ರ ಜೊತೆಗೆ ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿ ಮತ್ತು ಕ್ಲೀನಾಗಿ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟನ್ನು ಮಾಡಿ. ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.